ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆಯ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದ್ದ ಬೆನ್ನಲ್ಲೇ ಈಗ ಎಐಸಿಸಿ ದೊಡ್ಡ ಟ್ವಿಸ್ಟ್ ನೀಡಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ವಿಧಾನಸಭಾ ಚುನಾವಣೆಯ ಹಿರಿಯ ವೀಕ್ಷಕ ಅನ್ನೋ ಮಹತ್ವದ ಜವಾಬ್ದಾರಿಯನ್ನ ಹೊರಿಸಲಾಗಿದೆ. ಇದು ಮೇಲ್ನೋಟಕ್ಕೆ ಡಿಕೆಶಿಗೆ ನೀಡಿದ ಗೌರವದಂತೆ ಕಂಡ್ರೂ ಇದರ ಹಿಂದೆ ಹೈಕಮಾಂಡ್ನ ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಡಗಿದೆ ಎನ್ನುವ ಚರ್ಚೆ ಶುರುವಾಗಿದೆ. ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಸಿಎಂ ಪಟ್ಟ ಬದಲಾಗಲ್ಲ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಇದರಲ್ಲಿದೆ. ಈ ನೇಮಕಾತಿ ಡಿಕೆ ಶಿವಕುಮಾರ್ ಪಾಲಿಗೆ ಶಾಕ್ ಅಥವಾ ಗಿಫ್ಟ್ ಅನ್ನೋದು ಈಗ ದೊಡ್ಡ ಚರ್ಚಾ ವಿಷಯವಾಗಿದೆ. ಬನ್ನಿ ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆ ಮುರಿದು ಬೀಗುತ್ತಿರುವ ಸಮಯದಲ್ಲೇ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ನೀಡಿದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗುವವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಸಂಘಟನಾತ್ಮಕ ಕೆಲಸಗಳನ್ನ ಹೈಕಮಾಂಡ್ ನೀಡೋದಿಲ್ಲ. ಆದ್ರೆ ಈಗ ಡಿಕೆಶಿಗೆ ಅಸ್ಸಾಂನಂತ ರಾಜ್ಯದ ಹೊಣೆ ಹೊರಿಸಿರೋದು ನೋಡಿದ್ರೆ ಸದ್ಯಕ್ಕೆ ಅವರು ಡಿಸಿಎಂ ಸ್ಥಾನದಲ್ಲೇ ಮುಂದುವರಿಯೋದು ಬಹುತೇಕ ಖಚಿತವಾದಂತೆ ಕಾಣುತ್ತಿದೆ. ಇದು ಒಂದು ಕಡೆ ಡಿಕೆಶಿ ಬಣಕ್ಕೆ ಆಸೆಗೆ ಬ್ರೇಕ್ ಹಾಕಿದಂತಾಗಿದೆ. ಇನ್ನು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರುತ್ತಿರುವ ಮಾತಿನ ಪ್ರಕಾರ ಹೈಕಮಾಂಡ್ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯದಲ್ಲಿ ಸಿಎಂ ಪಟ್ಟ ನೀಡೋ ಉದ್ದೇಶ ಹೊಂದಿದ್ರೆ ಇಷ್ಟೊಂದು ದೊಡ್ಡ ಚುನಾವಣಾ ಜವಾಬ್ದಾರಿಯನ್ನ ಕೊಡ್ತಿರ್ಲಿಲ್ಲ. 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೆ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆಯೇ ಬೇಡ ಅನ್ನೋ ಸ್ಪಷ್ಟ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮೂಲಕ ರವಾನಿಸಿದ್ದಾರೆ. ಇದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ನೆಮ್ಮದಿ ತಂದಿದ್ರೆ ಶಿವಕುಮಾರ್ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ. ಇನ್ನು ಚುನಾವಣಾ ಸಂಘಟನೆ ಮತ್ತು ವೀಕ್ಷಕ ಕೆಲಸಗಳಿಗೆ ಭಾರಿ ಸಮಯದ ಅವಶ್ಯಕತೆ ಇರುತ್ತೆ. ಈಗ ಡಿಕೆ ಶಿವಕುಮಾರ್ ಅಸ್ಸಾಂನಲ್ಲಿ ಗಲ್ಲಿ ಗಲ್ಲಿ ಸುತ್ತಿ ಕಾಂಗ್ರೆಸ್ ಗೆಲ್ಲಿಸುವ ಕಸರತ್ತಿನಲ್ಲಿ ತೊಡಗಿಕೊಳ್ಳಬೇಕಿದೆ. ಹೀಗಿರುವಾಗ ರಾಜ್ಯದ ಆಡಳಿತ ಅಥವಾ ನಾಯಕತ್ವ ಬದಲಾವಣೆಯತ್ತ ಗಮನ ಹರಿಸೋದು ಕಷ್ಟ ಸಾಧ್ಯ. ಇದನ್ನೇ ಅಸ್ತ್ರವಾಗಿ ಬಳಸಿರೋ ಹೈಕಮಾಂಡ್ ರಾಜ್ಯ ರಾಜಕಾರಣದ ಬಿಸಿಯನ್ನ ಸ್ವಲ್ಪ ತಣ್ಣಗಾಗಿಸಲು ಈ ತಂತ್ರ ರೂಪಿಸಿದೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಪರ್ವ ಅಬಾಧಿತ ಅನ್ನೋದು ಈ ನೇಮಕಾತಿಯಿಂದ ಸಾಬೀತಾಗಿದೆ. ಮತ್ತೊಂದು ಕಡೆ ಸಚಿವ ಕೆಜೆ ಜಾರ್ಜ್ ಅವರನ್ನ ಕೇರಳ ಚುನಾವಣೆಗೆ ವೀಕ್ಷಕರನ್ನಾಗಿ ಮಾಡಿರೋದು ಕೂಡ ಒಂದು ಲೆಕ್ಕಾಚಾರದ ಭಾಗವೇ. ಒಟ್ಟಿನಲ್ಲಿ ಕರ್ನಾಟಕದ ಪ್ರಭಾವಿ ನಾಯಕರನ್ನ ಹೊರ ರಾಜ್ಯದ ಚುನಾವಣೆಗಳಲ್ಲಿ ಬಳಸಿಕೊಳ್ಳುವ ಮೂಲಕ ರಾಜ್ಯದ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಡಿಕೆ ಶಿವಕುಮಾರ್ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಶ್ವಮೇಧವನ್ನ ಓಡಿಸ್ತಾರಾ ಅಥವಾ ಈ ಜವಾಬ್ದಾರಿಯನ್ನ ಮುಗಿಸಿ ಬಂದು ಸಿಎಂ ಪಟ್ಟಕ್ಕಾಗಿ ಮತ್ತೆ ಪಟ್ಟು ಹಿಡಿತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.